ಈ ಬ್ರದರ್ 2541 ಪ್ರಿಂಟರ್ದು ಕಾರ್ಟ್ರೇಜು ನಾವು ಗೇರನ್ನು ಹೇಗೆ ಸೆಟ್ ಮಾಡಬೇಕು ಅಂತ ತೋರಿಸ್ತೀನಿ. ಇದು ನೋಡಿ, ಮುಖ ನೋಡಿ, ಇದ್ರದ್ದು ಫೇಸ್ ಪ್ರಿಂಟರ್ ಇದೆಯಲ್ಲ, ಈ ಕಾರ್ಟ್ರೇಜಿಂದು ಈ ಕಡೆ ಬಂದಿದೆ ಅದು ಮಾರ್ಕು. ಇದನ್ನು ನಾವು ಈ ಕಡೆ ತೊಗೊಂಬರ್ಬೇಕು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲೇ ಮಾಡಿ ಇವೆರಡು ಸ್ಕ್ರೂ ತಗೊಳ್ಳಿದ್ದೀನಿ ಹೊರಗಡೆ. ಕೆಲವೊಮ್ಮೆ ರಿಪ್ಲೇಸ್ ಟೋನರ್ ಎರರ್ ಅಂತ ಬರುತ್ತೆ ಈ ಥರ ಪ್ರಾಬ್ಲಮ್ ಇದ್ದಾಗ. ಇದು ಇದೆಲ್ಲ ಫೇಸ್, ಇದನ್ನು ಈ ಕಡೆ ತೊಗೊಂಬರ್ಬೇಕು. ಮೊದಲು ಎರಡು ಸ್ಕ್ರೂ ತಗೊಂಬಿಡಿ. ನೋಡಿ, ಈ ಥರ ಇರುತ್ತೆ. ಇದು ಸ್ಪ್ರಿಂಗ್ ಇದೆಯಲ್ಲ, ಇದು ಹುಷಾರು, ಕಳಿಬೇಡಿ. ಈ ಗೇರ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಗೇರ್ ತೊಗೊಳ್ಳಿ. ಇಲ್ಲೊಂದು ಲಾಕ್ ಇದೆ, ಹೀಗಿತ್ತಲ್ಲ ಅದು ಲಾಕು, ಅದನ್ನು ಜಸ್ಟ್ ಹಿಂಗೆ ಆಪೋಸಿಟ್ ಇಟ್ಬಿಡಿ. ಇಲ್ಲಿ ಬರುತ್ತೆ ಮಾರ್ಕ್. ಅದು ಈ ಕಟ್ಟಿದೆಯಲ್ಲ, ಈ ಕಟ್ಟಿಲ್ಲಿ ಬರಬೇಕು. ಇಷ್ಟೇ. ಇದನ್ನು ಅಷ್ಟೇ ರೊಟೇಟ್ ಮಾಡ್ಕೊಂಡ್ರೆ ಒಳಗಡೆ ಇಂಕೆಲ್ಲ ಗಟ್ಟಿಯಾಗಿರುತ್ತಲ್ಲ, ಅದು ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಈ ಮಾರ್ಕ್ ಇದೆಯಲ್ಲ ನೋಡಿ, ಈ ಮಾರ್ಕ್, ಇದನ್ನು ಈ ಕಡೆ ತಂದು ಏನಾಗುತ್ತೆ, ನಿಮ್ಮದು ಫೇಸ್ ಈ ಕಡೆ ಇತ್ತಲ್ಲ, ಮೊದಲು ಈ ಕಡೆ ಇತ್ತು, ಇವಾಗ ಈ ಕಡೆ ಆಗುತ್ತೆ ಅಷ್ಟೇ. ಆಮೇಲೆ ಈ ಗೇರ್ ಹಾಕಿ, ಉದ್ದ ಇರುತ್ತೆ, ಇದು ಈ ಕಡೆ. ನೆಕ್ಸ್ಟು ಇದು ಸ್ಪ್ರಿಂಗ್. ಇಷ್ಟೇ, ಸಿಂಪಲ್. ನೋಡಿ, ಮೊದಲು ಈ ಕಡೆ ಇತ್ತು ಮಾರ್ಕು, ಈಗ ಈ ಕಡೆ ಬಂದಿದೆ. ನಿಮಗೆ ಬ್ರದರ್ ಪ್ರಿಂಟ್ರಲ್ಲಿ, ಎಪ್ಸಾನ್ ಪ್ರಿಂಟ್ರಲ್ಲಿ ಅಥವಾ ಡೆಸ್ಕ್ಟಾಪು, ಲ್ಯಾಪ್ಟಾಪ್ಸಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ನನಗೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೇ ಮುಗಿತು. ನೆಕ್ಸ್ಟು ಡ್ರಮ್ ಯೂನಿಟ್ ಇರುತ್ತೆ, ಡ್ರಮ್ ಯೂನಿಟ್ ಪ್ಲೇಸ್ ಮಾಡಿ. ಇಷ್ಟೇ, ಸಿಂಪಲ್. ಥ್ಯಾಂಕ್ ಯು.